ಹಲೋ ಗೈಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಟು ಮೈ ಡೈಲಿ ಬ್ಲಾಗ್ ಡೇ 6. ನಮ್ಮ ಹುಡುಗರೆಲ್ಲ ಇಷ್ಟು ಬೇಗ ಎದ್ದೊಳಗೆ ಸೀನೇ ಇಲ್ಲ, ಆದರೂ ಕಣ್ಬಿಟ್ಟು ನೋಡ್ತಿದ್ರೆಲ್ಲ ಹೊರಟವನೆ ಅಂತ. ಆ್ಯಸ್ ಎಸ್ಟರ್ಡೇ ಸೆಡ್, ಮೈಸೂರಿಗೆ ಹೋಗಬೇಕಿತ್ತು. ನೆನ್ನೆ ಗಾಡಿ ತೊಳೆದ್ಬಿಟ್ಟು ಚಪ್ಪಲಿ ಫುಲ್ ದೇವರಾಗ್ಬಿಟ್ಟಿದ್ವು. ಆಮೇಲೆ ಸರಿ ಅಂತ ಒರೆಸ್ಕೊಂಡ್ಬಿಟ್ಟು ನೀಟಾಗಿ ಗಾಡಿ ಎಲ್ಲ ತೊಳೆದಿರೋದನ್ನು ನೋಡಿ ಖುಷಿಪಟ್ಟೆ, ಇಷ್ಟು ಕ್ಲೀನಾಗಿರೋ ಕಾರಲ್ಲಿ ಹೋಗ್ತಿದ್ದೀನಿ ಅಂತ. ಆಫ್ಟರ್ ದಟ್ ಹೋದೆ, ಕಾರ್ ಎತ್ತಿದೆ, ಡೀಸೆಲ್ ಇಂಜಿನ್. ಸೊ ಹೀಟ್ ಸ್ಟಾರ್ಟ್ ಮಾಡಲೇಬೇಕಿತ್ತು. ಕಾರ್ ಎತ್ಬಿಟ್ಟು ಇಂಜಿನ್ ಹೀಟ್ ಆಗೋವರೆಗೂ ಕೋಲ್ಡ್ ಸ್ಟಾರ್ಟ್ ಮಾಡಿದೆ. ಆಫ್ಟರ್ ದ್ಯಾಟ್ ಹೊರಟಿದ್ದೆ ಮೈಸೂರಿಗೆ. ನಾವು ನಮ್ಮವರೆಲ್ಲ ಹಾಕ್ಕೊಂಡು ಸೀದಾ ಎಕ್ಸ್ಪ್ರೆಸ್ ವೇ ಎತ್ತು ಹೊಡಿ. ಹಂಗೆ ಅಲ್ಲೆಲ್ಲೂ ಸೆಂಟ್ರಲ್ಲಿ ನೀಟಾಗಿ ಒಂದು ಇಡ್ಲಿ ತಿನ್ನೋಣ ಅಂದ್ಬಿಟ್ಟು ನಿಲ್ಲಿಸಿ, ಸ್ವಲ್ಪ ಸ್ಕಿನ್ ಚೆನ್ನಾಗಿತ್ತು ನೋಡ್ಕೊಂಬಿಟ್ಟು ಮತ್ತೆ ಹೊರಟೆ. ಬ್ರಿಡ್ಜ್ ಇಸ್ ಆಲ್ವೇಸ್ ಮೈ ಫೇವ್ರೆಟ್ ಟು ಶೂಟ್. ಚೆನ್ನಾಗಿರುತ್ತೆ. ಆಬ್ವಿಯಸ್ಲಿ ಮೈಸೂರಿಯನ್ಸ್ ನೆಕ್ಸ್ಟ್ ಬರೋ ಪ್ಲೇಸ್ ಯಾವುದು ಅಂತ ನಿಮಗೆ ಗೊತ್ತಿದ್ರೆ, ಆಬ್ವಿಯಸ್ಲಿ ಗೊತ್ತಿರುತ್ತೆ, ಕಮೆಂಟ್ ಮಾಡಿಬಿಡಿ. ಯಾಕಂದರೆ ನೇಮ್ ನಂಗೆ ಗೊತ್ತಿಲ್ಲ. ಅದಾದಮೇಲೆ ನಾನು ಬೆಟ್ಟಕ್ಕೆ ಹೋಗಬೇಕಿತ್ತು. ಫಸ್ಟ್ ಅಮ್ಮನವ್ರ ದರ್ಶನ. ಆಮೇಲೆ ಕಾರಲ್ಲಿ ಬೆಟ್ಟ ಹತ್ತಿಸ್ತಾ ಒಂದೊಂದು ಸ್ವಲ್ಪ ವ್ಯೂಸ್ ಚೆನ್ನಾಗಿತ್ತು. ನಿಮಗೂ ಆಗ್ತೀನಿ, ನೋಡ್ಕೊಂಬಿಡಿ. ಬೆಟ್ಟ ಮಧ್ಯಾಹ್ನದ ಸ್ವಲ್ಪ ಉರಿತಾರೆ ಬಿಸಿಲಿಗೆ, ಬಟ್ ನಾನು ಬೇಗ ಹೋಗೋದ್ರಿಂದ ತಣ್ಣಗಿತ್ತು. ಬೆಟ್ಟ ವ್ಯೂ ಎಲ್ಲ ನೋಡ್ಕೊಂಬಿಟ್ಟು ಮತ್ತೆ ಕಾರ್ ಎತ್ಕೊಂಡು ವಾಪಸ್ ಬೆಟ್ಟಕ್ಕೆ ಹೋದ್ವಿ. ಹೋಗ್ತಾ ಆಮೇಲೆ ಇನ್ನೇನು ಮಾಡಬೇಕು, ಅಮ್ಮನವ್ರ ದರ್ಶನ ಮಾಡಬೇಕು. ದರ್ಶನ ಮಾಡೋಕ್ಕೂ ಮುಂಚೆ ಒಳ್ಳೊಳ್ಳೆ ಸಾಂಗ್ ಕೇಳ್ಕೊಂಡು ಹೋದ್ವಿ. ಬೋರ್ ಆಗ್ತಿತ್ತು. ಆಫ್ಟರ್ ದಟ್ ರೀಚ್ ಆದ್ವಿ, ಪಾರ್ಕ್ ಮಾಡಿದ್ವಿ. ಪಾರ್ಕಿಂಗ್ ಎಷ್ಟಾಯಿತು ಅಂತ ಬೆಟ್ಟ ನೋಡ್ಕೊಂಬಂದು ಹೇಳ್ತೀನಿ. ನೋಡ್ತಾ ಬೆಟ್ಟ ಎಲ್ಲ ಹತ್ಕೊಂಡು ಸ್ಟೇರ್ ಹತ್ಬೇಕಿತ್ತು. ಅಲ್ಲೊಂದು ಚಿಕ್ಕ ಮಾರ್ಕೆಟ್ ಸಿಗುತ್ತೆ. ಆ ಮಾರ್ಕೆಟ್ ಪ್ಲೇಸ್ನ ತೋರಿಸ್ತೀನಿ. ಇಟ್ಸ್ ಫೈನ್. ಚನ್ನಪಟ್ಟಣದಿಂದ ಟಾಯ್ಸ್ ತಂದು ಮಾಡ್ತಿರ್ತಾರೆ. ನಿಮ್ಗೇನು ಬೇಕೋ ಅದೆಲ್ಲ ಸಿಗ್ತಾ ಇರುತ್ತೆ. ಬಟ್ ಬ್ರೋ, ಬೇವೇರ್ ಬಂದು ಗುಡ್ಕೊಂಡು ಹೋಗ್ತಿರ್ತಾರೆ, ರಶ್ ಇರೋದಿಲ್ಲ. ನಾನು ಹೋಗಿದ್ದೀನಿ, ಪೀಕ್ ರಶ್ ಇತ್ತು, ಯಾಕಂದರೆ ವೀಕೆಂಡ್. ಸೊ ಇಲ್ಲೇ ಎಲ್ಲ ಸಿಗೋದು. ಇಲ್ಲಿ ಮುಂದೆ ಬಂದುಬಿಟ್ಟು ನೀವು ನಿಮ್ಮ ಚಪ್ಪಲಿನ ಬಿಟ್ಟು ಹೋಗ್ಬೋದು. ನನ್ನ ಲಕ್ ಏನು ಅಂದರೆ, ನಾನು ದೇವ್ರು ನೋಡೋಕೆ ಹೋಗಿದ್ದೆ, ಬಟ್ ತುಂಬ ರಶ್ ಇತ್ತು. ದೇವರೇ ನನ್ನ ಹತ್ರ ಬಂದುಬಿಡ್ತು. ಫುಲ್ ಖುಷಿ, ಹಬ್ಬ ಅಂದ್ಕೊಳ್ಳಿ ನನಗಂತೂ. ದರ್ಶನ ಆಗುತ್ತೋ ಇಲ್ವೋ ಅಂದ್ಕೊಂಡಿದ್ದೆ, ಬಟ್ ಆಯಿತು. ಆಮೇಲೆ ಹಂಗೆ ದೇವ್ರನ್ನ ನೋಡ್ಕೊಂಬಿಟ್ಟು ನಮ್ಮ ಟೆಂಪಲ್ನೆಲ್ಲ ಒಂದು ರೌಂಡ್ ಹೊಡ್ಕೊಂಡು ಸುತ್ತಾಡ್ಕೊಂಬಂದೆ. ನೆಕ್ಸ್ಟ್ ಇನ್ನೇನು ಮಾಡಬೇಕು ಅಂತ ಗೊತ್ತಿಲ್ಲದಂಗೆ ಅಲ್ಲಿ ಪಕ್ಕದಲ್ಲೇ ಇನ್ನೊಂದು ಟೆಂಪಲ್ ಯಾವುದೋ ಇದೆ ಅಂತ ಗೊತ್ತಾಯಿತು. ಆಮೇಲೆ ಆ ಟೆಂಪಲ್ ಹತ್ರ ಹೋಗೋಣ ಅಂತ ಹೊರಟೆ. ಪಾದಯಾತ್ರೆ ಆಬ್ವಿಯಸ್ಲಿ. ನೆಕ್ಸ್ಟ್ ಆ ಪಾದಯಾತ್ರೆ ಮಾಡ್ಕೊಂಡು ಬಂದಿದ್ದೆ ಲಕ್ಷ್ಮೀನಾರಾಯಣ ಸ್ವಾಮಿ ದೇವಸ್ಥಾನ. ಆ ದೇವಸ್ಥಾನನೂ ಚೆನ್ನಾಗಿತ್ತು, ಬಟ್ ಪೀಸ್ಫುಲ್. ಚೆನ್ನಾಗಿ ಕಡಿಮೆ, ಯಾಕಂದರೆ ಎಲ್ಲ ಕ್ರೌಡ್ ಚಾಮುಂಡಿ ದೇವ್ರ ಹತ್ರ ಹೋಗಿರುತ್ತೆ. ಆಮೇಲೆ ಅಲ್ಲೋಗಿ ಪೀಸಾಗಿ ಕೂತ್ಕೊಂಡು ಆಮೇಲೆ ನೋಡಿಕೊಂಡು ಹಿಂದ್ಗಡೆಯಿಂದ ವ್ಯೂ ಕಾಣುತ್ತೆ ಅಂದ್ಕೊಂಡೆ, ಬಟ್ ಗೋಡೆ ನನ್ನಷ್ಟು ದೊಡ್ಡದಾಗಿತ್ತು. ಆಮೇಲೆ ಇನ್ನೊಂದು ಡಿಟೂರ್ ಮಾಡ್ಕೊಂಡು ಸ್ವಲ್ಪ ಹಿಂದೆ ನಡ್ಕೊಂಡು ಹೋದೆ. ಡಿಟೂರ್ ಮಾಡ್ಕೊಂಡು ವ್ಯೂ ನೋಡಿಕೊಂಡೆ, ಚೆನ್ನಾಗಿತ್ತು ತಣ್ಣಗೆ. ಆಮೇಲೆ ದೇವಸ್ಥಾನ ಹಿಂದಿಂದ ನೋಡೋಣ ಅಂತ ಬಂದೆ. ಎಷ್ಟುದ್ದ ಕ್ರೌಡ್ ಗುರು. ವೀಕೆಂಡ್ಸಲ್ಲಿ ಚಾಮುಂಡಿ ಬೆಟ್ಟಕ್ಕೆ ಹೋಗಬಾರ್ದು ಅಂತ ಗೊತ್ತಾಯಿತು. ದೇವ್ರು ನೋಡಬೇಕು ಅಂದರೆ ವೀಕೆಂಡ್ ಅಂತ ಇರಲ್ಲ, ಹೋಗಲೇಬೇಕು. ಹೋದೆ ಹಾಗೇನೆ. ಇಲ್ಲೇನೋ ಜೋರಾಗಿ ಮಾಡಿದರು ಪ್ರೀವಿಯಸ್ ಡೇ, ಅದೇನು ಅಂತ ಗೊತ್ತಿಲ್ಲ. ಯಾರನ್ನಾರು ಕೇಳೋಣ ಅಂದ್ಕೊಂಡೆ, ಎಲ್ಲ ಬ್ಯುಸಿ. ಆ ಜನಜಂಗುಳಿಯಲ್ಲಿ ಸೌಂಡೇ ಕೇಳ್ತಿರ್ಲಿಲ್ಲ. ಅದಾದಮೇಲೆ ಗೋಪುರ ನೀಟಾಗಿ ತೆಗೆದೆ, ಸಕ್ಕತ್ತಾಗಿ ಕಾಣ್ತಿತ್ತು. ನನಗಂತೂ ಇಷ್ಟ ಚಾಮುಂಡಿ ಬೆಟ್ಟಕ್ಕೆ ಹೋಗೋಕ್ಕೆ. ನಿಮಗೂ ಇಷ್ಟ ಇದ್ದರೆ ಕಮೆಂಟ್ ಮಾಡಿ ಹೇಳಿ. ಚಾಮುಂಡೇಶ್ವರಿ ಅಮ್ಮನವರು ಬ್ರೋ, ಮಿಸ್ ಮಾಡೋಕ್ಕಾಗಲ್ಲ. ಅದಾದಮೇಲೆ ಗಾಡಿ ಎತ್ಕೊಂಡೆ. ಇಲ್ಲಿ ಪಾರ್ಕಿಂಗ್ಗೆ ಅಂತ ಸಂವಾಟ್ 70 ರುಪೀಸೇನೋ ತೊಗೊಂಡ್ರು. ಅದಾದಮೇಲೆ ಬಂದೆ. ಎಲ್ಲಿಗೆ ಬಂದೆ, ಲೋಕರಂಜನ್ ಆಕ್ವಾ ಅಂತ ಇದೆ ಅಕ್ವೇರಿಯಮ್ದು. ಅಲ್ಲಿ ಬಂದುಬಿಟ್ಟು ಇದು ಎಂಟ್ರೆನ್ಸ್ ಈ ಥರ ಇರುತ್ತೆ ನೋಡಿ. ಒಂದು ರೇಂಜಿಗೆ ಚೆನ್ನಾಗಿತ್ತು ಅಂತಲ್ಲ, ಸಕ್ಕತ್ತಾಗಿತ್ತು ಅಕ್ವೇರಿಯಮ್. ರೆಕಮೆಂಡ್ ಮಾಡ್ತೀನಿ 102%. ಟಿಕೆಟ್ ಎಷ್ಟು ಏನು ಎತ್ತ ಅಂತ ತಿಳ್ಕೊಳೋಕ್ಕಾದರೆ ಪರ್ ಪರ್ಸನ್ 300 ರುಪೀಸೇನೋ ಕೇಳ್ತಾರೆ, 299. ಬಟ್ ನಾನು ಇಲ್ಲೊಂದು ಡೌಟ್ ಕೇಳಿದೆ ಅವ್ರಿಗೆ. ಅಲ್ಲೊಂದು ಸ್ಕೇಲ್ ಇದೆ. ಆ ಸ್ಕೇಲ್ ಹೈಟಿನ ಮೇಲಿದ್ದವ್ರಿಗೆ ಪ್ರೈಸಿಂಗ್, ಬಟ್ ಆ ಸ್ಕೇಲಿಂದ ಹೈಟ್ ಕಡಿಮೆ ಇದ್ದವ್ರಿಗೆ ಫ್ರೀ. ಇನ್ ದ ಸೆನ್ಸ್ ಚಿಕ್ಕ ಮಕ್ಕಳಿಗೆ. ನಾನು ಕೇಳಿದೆ, ಡ್ವಾಪ್ಸ್ ಅಥವಾ ಏಜ್ ದೊಡ್ಡವರಾದ್ರೆ ಹೈಟ್ ಕಡಿಮೆ ಇರೋದಿಲ್ಲ ಅವರಿಗೆಲ್ಲ ಫ್ರೀನಾ ಅಂತ. ಮಕ್ಕ ನೋಡ್ತಿದ್ರು. ನಂದು ಇನ್ನೇನು ಮಾಡೋಕ್ಕಾಗಲ್ಲ. ಇಲ್ಲಿ ಬ್ರೋ ನನ್ನಷ್ಟು ದೊಡ್ಡ ಮೀನು, ಲಿಟ್ರಲಿ ನನ್ನಷ್ಟೇ ಹೈಟ್ ಇದೆ. ಅದು ಅಕ್ವೇರಿಯಮಿಂದ ನೀಟಾಗಿ ಕಾಣಲಿಲ್ಲ, ಬಟ್ ಮೆಷರ್ ಮಾಡಿ ನೋಡಿದೆ ನನ್ನಷ್ಟೇ ಇತ್ತು. ಅಕ್ವೇರಿಯಮ್ ಬಗ್ಗೆ ಸಪ್ರೇಟ್ ವಿಡಿಯೋ ಹಾಕ್ತೀನಿ, ಅದನ್ನು ನೋಡ್ಕೊಳ್ಳಿ. ಐ ಬಟನ್ ಮೇಲೆ ಇರುತ್ತೆ ಅದು. ಆಮೇಲೆ ಕೃಷ್ಣನ ಪಾದ ತೋರಿಸ್ತೀನಿ ಅಂತ ತೋರಿಸ್ಬಿಟ್ಟು ನೆಕ್ಸ್ಟ್ ಹೊರಟಿದ್ದೆ ಪಯಣಕ್ಕೆ ಹೋಗ್ತಾ ಬಿಸಿಲು ಜಾಸ್ತಿ ಆಯಿತು. ಸೊ ಹಂಗೆ ಒಂದು ಎಳ್ನೀರು ತೊಗೊಂಡು ಸೇಮ್ ನಮ್ಮ ಹಳ್ಳಿ ಹುಡುಗರು ಸ್ಟೈಲಲ್ಲಿ ಹಾಗೆ ಎತ್ತದೆ. ಸ್ಟ್ರಾಗೆ ಎಲ್ಲ ಹಾಕಲ್ಲ ನಾವು, ಸೀದಾ ಎತ್ತದೆ. ಆಮೇಲೆ ಅದು ಪೇಪರ್ ಗಂಜಿ ತೊಗೊಂಡು ತಿಂದ್ಕೊಂಡು ಚೆನ್ನಾಗಿ ಒಂದೇ ಗುಟ್ಕಿ ಖಾಲಿ ಮಾಡಿಬಿಟ್ಟು, ಹಣ ತಗೊಳ್ಳಿ ಹೊಡ್ಕೊಡಿ ಅಂತ ಕೊಟ್ಬಿಟ್ಟು ತಿಂದ್ಕೊಂಡು ನೆಕ್ಸ್ಟ್ ಹೊರಟಿದ್ದೆ ಪಯಣ. ಅಲ್ಲಿ ಪಯಣ ಒಳಗೆ ಏನೇನಿದೆ, ಒಳ್ಳೊಳ್ಳೆ ಕಾರ್ ಇದೆ ಹಳೆಯ ಕಾಲದ್ದು.
ಅದ್ರ ಬಗ್ಗೆನೂ ಸಪ್ರೇಟಾಗಿ ವೀಡಿಯೋ ಹಾಕ್ತೀನಿ. ಬಿಕಾಸ್ ಇದೊಂದೇ ವೀಡಿಯೋ ಹಾಕಿದ್ರೆ ವೀಡಿಯೋ ಲೆಂತ್ ಜಾಸ್ತಿ ಆಗಿಬಿಡುತ್ತೆ. ನೀವು ಯಾರೂ ನೋಡ್ತಾನೆ ಇಲ್ಲ, ಸೊ ಅದಕ್ಕಂತಲೇ ಸಪ್ರೇಟಾಗಿ ಹಾಕ್ತೀನಿ, ನೋಡಿ. ಒಳಗೆ ಬಂದು ನೋಡ್ತೀನಿ, ಬರೀ ಅರ್ಧ ಕುದುರೆ ಇತ್ತು ಗುರು. ಇನ್ನು ಅರ್ಧ ಕುದುರೆ ಎಲ್ಲೋಯ್ತು ನನಗೆ ಗೊತ್ತಿಲ್ಲ. ಅದು ಏನು ತಲೆ ಇಟ್ಕೊಂಡ್ಮಾಡಿದ್ರು ಗೊತ್ತಿಲ್ಲ. ಬಟ್ ಇಟ್ ವಾಸ್ ಅಥೆಂಟಿಕ್, ಚೆನ್ನಾಗಿತ್ತು. ಆಮೇಲೆ ಪಯಣದಲ್ಲಿ ಒಬ್ಬರಿಗೆ ಅಂತ ₹75 ಚಾರ್ಜ್ ಮಾಡ್ತಾರೆ, ವಿಚ್ ಈಸ್ ವರ್ತ್ ಇಟ್. ಅಲ್ಲಿ ಒಂದು ಕೆಫೆನೂ ಇದೆ, ಅದನ್ನು ನೋಡ್ಬೋದು. ನೆಕ್ಸ್ಟ್ ಹೊಟ್ಟಿದೆ ನಾನು ವೇಣುಗೋಪಾಲ ಸ್ವಾಮಿ KRS ಬ್ಯಾಕ್ ವಾಟರ್ಸ್ಗೆ. ಬ್ರೋ ಹೆಂಗಿತ್ತು ಅಂತ ನಿಮಗೆ ತೋರಿಸ್ಬಿಡ್ತೀನಿ ನೋಡಿ. ಒಳಗೆಲ್ಲ ವೀಡಿಯೋ ಶೂಟ್ ಮಾಡೋಕ್ಕೆ ಬಿಟ್ಟಿಲ್ಲ, ಕಳ್ಳಂತಾರೆ ಎಷ್ಟಾಗುತ್ತೋ ಅಷ್ಟು ಮಾಡಿದ್ದೀನಿ. ಡೋಂಟ್ ಮೈಂಡ್ ದ ಕ್ವಾಲಿಟಿ ಆ್ಯಂಡ್ ದ ಆ್ಯಂಗಲ್ಸ್ ಆಲ್ಸೋ ಪ್ಲೀಸ್. ಕಳ್ಳನ ಥರ ಮಾಡಿರೋದು, ಬಟ್ ಇಟ್ ವಾಸ್ ಟೂ ಮೆಜೆಸ್ಟಿಕ್, ಪೀಸ್ಫುಲ್ ಬ್ರೋ. ವೀಕೆಂಡಲ್ಲೂ ಎಷ್ಟು ಶಾಂತಿಯಾಗಿತ್ತು ಅಂದರೆ ಸಖತ್ತಾಗಿತ್ತು. ನನಗಂತೂ ತುಂಬ ಇಷ್ಟ ಆಯಿತು ಈ ದೇವಸ್ಥಾನ. 102% ರೆಕಮೆಂಡೆಡ್. ಆಮೇಲೆ ದೇವಸ್ಥಾನ ತೋರಿಸ್ತಾ ನಿಮಗೆಲ್ಲ. ನಂದು ಒಂದು ಮಕ ಚೆನ್ನಾಗಿರಲಿ, ಈವ್ನಿಂಗ್ ಸನ್ಸೆಟ್ ಬೇರೆ, ಇಟ್ ವಾಸ್ ಟೂ ಗುಡ್. ಆಮೇಲೆ ಹಾಗೆ ನೋಡ್ತಾ ಇಲ್ಲಿರೋ ಮಾನ್ಯುಮೆಂಟ್ಸ್ ಎಲ್ಲ ನೋಡ್ತಾ, ಆನೆ ಮೇಲೆ ಯಾರನ್ನೂ ಕೂರಿಸ್ಬೇಡಿ ಅಂತ ಹಾಕಿದ್ರು. ಇಲ್ಲ, ನಮ್ಮ ಇಂಡಿಯನ್ಸ್ ಪಕ್ಕ ಅವ್ರ ಮಕ್ಕಳನ್ನ ಆನೆ ಮೇಲೆ ಕೂರ್ಸ್ಕೊಂಡು ಫೋಟೋ ತೆಗೆದ್ಬಿಡೋರು. ಪ್ಲಸ್ ಸನ್ಸೆಟ್ಸ್ ಆರ್ ಬ್ರೋ OG. ಆ ಗೋಲ್ಡನ್ ಲೈಟ್ಗೂ ಪಕ್ಕದಲ್ಲೇ ನೀರಿಗೂ ತಣ್ಣಗೆ ಬರ್ತಿರೋ ಬ್ರೀಸ್ಗೂ ಫೆಲ್ಟ್ ಮ್ಯಾಜಿಕಲ್ ಬಟ್ ಪೀಸ್ಫುಲ್. ತುಂಬ ಚೆನ್ನಾಗಿತ್ತು. ಮತ್ತೆ ಹೋಗ್ತೀನಿ ನಾನು ಇಲ್ಲಿ. ಮತ್ತೆ ಹೋದಾಗ ಡೀಟೇಲ್ಡ್ ವ್ಲಾಗ್ ನನ್ನ ಕೈಲಾದರೆ ಐ ಗಿವ್ ಯು ಗೈಸ್ ಒನ್ ಥಿಂಗ್, ಅ ಪ್ರಾಪರ್ ವ್ಲಾಗ್. ಪ್ಲಸ್ ನಾನೇನು ಅಬ್ಸರ್ವ್ ಮಾಡಿದೆ ಅಂದರೆ ಎಲ್ಲ ದೇವಸ್ಥಾನದಲ್ಲೂ ಫ್ಯಾನ್ಸಿ ಪ್ಲ್ಯಾಂಟರ್ ಹಾಕಿದ್ರೆ ಇಲ್ಲಿದ್ದಿದ್ದು ಎರಡೇ, ಒಂದು ಪಾರಿಜಾತ, ಇನ್ನೊಂದು ತುಳಸಿ. ಅದು ಬಿಟ್ಟರೆ ಇನ್ನೇನು ಪ್ಲ್ಯಾಂಟರ್ಸ್ ಇರಲಿಲ್ಲ, ವಿಚ್ ವಾಸ್ ಟೂ ಗುಡ್. ಎಷ್ಟು ಚೆನ್ನಾಗಿ ಅನಿಸ್ತು ಅಂದರೆ ಸಖತ್ತಾಗಿ ಅನಿಸ್ತು ನನಗಂತೂ. ಆಮೇಲೆ ಹಾಗೆ ನೋಡ್ತಾ ಸನ್ಸೆಟ್ ಆಯಿತು. 6:30 ಕ್ಲೋಸು. ನನ್ನ ಕೈಲಿ ಎಷ್ಟಾಗುತ್ತೋ ಆ ಶೂಟ್ ಮಾಡಿಕೊಂಡು, ನನಗೆ ಯಾವ್ಯಾವ ಥರ ನನಗೆ ಫೋಟೋಸ್ ಬೇಕು ಆ ಥರ ಎಲ್ಲ ತೊಗೊಂಡು ವೀಡಿಯೋಸ್ ಎಲ್ಲ ಶೂಟ್ ಮಾಡಿ ಚೆನ್ನಾಗಿತ್ತು. ಹಾಗೆ ಅಲ್ಲೂ ಕೇಳ್ತಾರೆ ಫೋಟೋ ತೆಗಿರಿ ಅಂತ ತೆಗೆದುಬಿಟ್ಟು ಹಾಗೆ ಆ ಲಾನಲ್ಲಿ ಆರಾಮಾಗಿ ಕೂತ್ಕೊಂಡು ಸ್ವಲ್ಪ ಟೈಮ್ ಪಾಸ್ ಮಾಡಿ ಸನ್ಸೆಟ್ ವ್ಯೂನ ಎಂಜಾಯ್ ಮಾಡಿ ನೆಕ್ಸ್ಟ್ ನಾವು ಮನೆಗೆ ಹೊರಡಬೇಕಿತ್ತು. ಮೈಸೂರು ಬ್ಯಾಂಗ್ಳೂರ್ 2 ಅವರ್ ಮ್ಯಾಕ್ಸ್. ಸೊ ಅದಾದಮೇಲೆ ಅಲ್ಲಿ ಎಷ್ಟೊತ್ತಾಗುತ್ತೋ ಅಷ್ಟೊತ್ತು ಕೂತ್ಕೊಂಡ್ಬಿಟ್ಟು ನೆಮ್ಮದಿಯಾಗಿದ್ದು. ನಾನು ಹಂಗೂ ಅಲ್ಲಿ ಸ್ವಲ್ಪ ಜಿಮ್ ಫ್ಲೆಕ್ಸ್ ಮಾಡಲ ಅಂದೆ, ಅಂದರು ಬೇಡ. ನೆಕ್ಸ್ಟ್ ಹೊರಟಿದೆ ಮನೆ. ಇನ್ನೇನು ಮಾಡೋದು, ಅ ಡೇ ವೆಲ್ ಸ್ಪೆಂಟ್ ಅಂದ್ಕೊಂಡು. ಇಟ್ ವಾಸ್ ಟೂ ಗುಡ್, ಎಂಜಾಯ್ಡ್ ಅ ಲಾಟ್. ಬಟ್ ನೆಮ್ಮದಿಯಾಗಿತ್ತು. ದೇವ್ರ ಕೆಲಸ ಎಲ್ಲ ಮುಗೀತು, ಕಾರ್ಯ ಅದೆಲ್ಲ ದರ್ಶನ ಆಯಿತು. ಎವ್ರಿಥಿಂಗ್ ವಾಸ್ ಗುಡ್. ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಬೇಡ್ಕೊಳ್ತಾ ನೆಕ್ಸ್ಟು ಇನ್ನೊಂದು ಕ್ಲಿಪ್ ಹಾಕ್ಬಿಡ್ತೀನಿ. ಎಂಡಿಂಗ್ ಕ್ಲಿಪ್ ಚೆನ್ನಾಗಿ ಅನಿಸಿದ್ರೆ ಲೈಕ್, ಕಮೆಂಟ್ ಅಥವಾ ನಿಮ್ಮ ಸಜೆಷನ್ ಏನಾದರೆ ಕೊಡಿ. ಇಂಪ್ರೂವ್ಮೆಂಟ್ ಹೆಂಗೆ ಮಾಡ್ಬೋದು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಸದ್ಯಕ್ಕೆ ಮುಗೀತು, ನಾಳೆ ಸಿಗೋಣ, ಬಾಯ್.